Hello everyone, I am Santosh. Today we are going to see the very important topic. What is that? That is looping. Okay, looping in programming is very important concept in programming language. Okay, ಹಾಗಿದ್ರೆ ಲೂಪಿಂಗ್ ಅಂದ್ರೆ ಏನು ಅಂತ ನೋಡೋಣ. ನಾವು ಆಲ್ರೆಡಿ ನೀವು ಡಿಸ್ಕಸ್ ಮಾಡಿದ್ರೆ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಅಂತ, ಕಂಡೀಷನಲ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್. ಅಲ್ಲಿ ಏನಾಗ್ತಾ ಇತ್ತು, ಕಂಡೀಷನಲ್ ಬೇಸ್ಡ್ ಎಕ್ಸಿಕ್ಯೂಷನ್ ಆಗ್ತಾ ಇತ್ತು. ಓಕೆ, that is one kind of control structure. And let us see the another kind of control structure. ಅದ್ಯಾವುದು, ಲೂಪಿಂಗ್ ಸ್ಟೇಟ್ಮೆಂಟ್. ಲೂಪಿಂಗ್ ಅಂದ್ರೆ ಏನು? ವೆರಿ ಸಿಂಪಲ್. ಲೂಪ್ ಅಂದ್ರೆ ಏನು? ರಿಪಿಟೇಟಿವ್ ಪ್ರೊಸೆಸ್. ಅದೇ ಪ್ರೊಸೆಸ್ ಅನ್ನ ರಿಪೀಟ್ ಮಾಡೋದು, ಅದಕ್ಕೆ ನಾವೇನಂತ ಕರಿತೀವಿ? ಲೂಪ್ ಅಂತ ಕರಿತೀವಿ. ಓಕೆ, ಐ ವಿಲ್ ರೈಟ್ ದ ಡೆಫಿನಿಷನ್ ಫಸ್ಟ್, ಆಮೇಲೆ ಅದ್ರ ಬಗ್ಗೆ ಥಿಂಕ್ ಮಾಡೋಣ. ಓಕೆ, ಲೂಪಿಂಗ್ ಈಸ್ the process of executing set of statements repeatedly. ನಾನು ಮೊದಲೇ ಹೇಳಿದ ಹಾಗೆ ರಿಪಿಟೇಟಿವ್ ಪ್ರೊಸೆಸ್ ಇದು, ರಿಪೀಟೆಡ್ಲಿ. ಹಾಗಿದ್ರೆ ಎಲ್ಲಿವರೆಗೂ ಪ್ರೊಸೆಸ್ ಅನ್ನ ರಿಪೀಟ್ ಮಾಡಬೇಕು? ರಿಪೀಟೆಡ್ಲಿ until a condition is true. Or until a condition becomes false. ಅಂದ್ರೆ process of repeating the set of statements again and again, ಅದೇ ಪ್ರೊಸೆಸ್ ಅನ್ನ ರಿಪೀಟ್ ಮಾಡಿ ಇದನ್ನ ಎಲ್ಲಿವರೆಗೂ ಪ್ರೊಸೆಸ್ ರಿಪೀಟ್ ಮಾಡಬೇಕು? ಕಂಡೀಷನ್ ಟ್ರೂ ಇರೋವರೆಗೂ ಅಥವಾ ಕಂಡೀಷನ್ ಫಾಲ್ಸ್ ಆಗೋವರೆಗೂ ದಿಸ್ ಪ್ರೊಸೆಸ್ ಶುಡ್ ಬಿ ರಿಪೀಟೆಡ್. ಅಂಡ್ ವೈ ವಿ ನೀಡ್ ಲೂಪಿಂಗ್? ಹಾಗಿದ್ರೆ ಲೂಪಿಂಗ್ ಯಾಕೆ ಬೇಕು ನಮಗೆ? ಫಾರ್ ಎಕ್ಸಾಂಪಲ್, ದೇರ್ ಈಸ್ ಎ ಡ್ರಮ್ ಹಿಯರ್. ಇಲ್ಲಿ ಒಂದು ಡ್ರಮ್ ಇದೆ ಅಂತ ತಿಳ್ಕೊಳ್ಳಿ. ಅಂಡ್ ದೇರ್ ಈಸ್ ಎ ಟ್ಯಾಪ್. ಓಕೆ, ಐ ವಾಂಟ್ ಟು ಫಿಲ್ ದಿಸ್ ಡ್ರಮ್. ಅವಾಗ ನಾನು ಏನು ಮಾಡಬೇಕು? ಸೇಮ್ ಪ್ರೊಸೆಸ್ ರಿಪೀಟ್ ಮಾಡಬೇಕು. ದೇರ್ ಈಸ್ ಎ ಮಗ್, ಸ್ಮಾಲ್ ಮಗ್ ತಗೊಂಡು ನಾನು ಇದರಲ್ಲಿ ನೀರು ತಗೊಂಡು ಬಂದು ಇಲ್ಲಿ ಬರ್ತೀನಿ. ಎವ್ರಿ ಟೈಮ್ ನೀರು ತುಂಬಿಸ್ತೀನಿ. ಈ ತರ ಅದು ತುಂಬ್ತಾ ಹೋಗುತ್ತೆ. ಎವ್ರಿ ಟೈಮ್ ಇಲ್ಲಿ ಬರೋದು, ತುಂಬೋದು, ವಾಪಸ್ ಮತ್ತೆ ನೀರು ತಗೊಳ್ಳೋದು, ತುಂಬೋದು, ಮತ್ತೆ ನೀರು ತಗೊಳ್ಳೋದು, ಡ್ರಮ್ಗೆ ಹಾಕೋದು. ಈ ಪ್ರೊಸೆಸ್ ನಾನು ರಿಪೀಟ್ ಮಾಡ್ತಾ ಹೋಗ್ತೀನಿ. ಇದನ್ನ ಈ ತರ ಮಾಡೋ ಬದಲಿ ಜಸ್ಟ್ ಯೂಸ್ ಎ ಪೈಪ್. ಇಲ್ಲಿ ಜಸ್ಟ್ ನಾವೊಂದು ಪೈಪ್ ಅಟ್ಯಾಚ್ ಮಾಡಿಬಿಟ್ರೆ ಆಟೋಮೆಟಿಕಲಿ ದ ಡ್ರಮ್ ವಿಲ್ ಬಿ ಫಿಲ್ಡ್. ಓಕೆ, ದಿಸ್ ಈಸ್ ವಾಟ್ ದಟ್ ಮೆಕ್ಯಾನಿಸಮ್ ವಿ ಆರ್ ಯೂಸಿಂಗ್. ನಾನು ಅದೇ ಪ್ರೊಸೆಸ್ ಅನ್ನ ಭಾಳ ಸಲ ರಿಪೀಟ್ ಮಾಡೋ ಬದಲಿ ಅದಕ್ಕೆ ಒಂದು ಲೂಪ್ ಅಪ್ಲೈ ಮಾಡಿಬಿಡ್ತೀನಿ. ಲೂಪ್ ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ? ದ ಪ್ರೊಸೆಸ್ ವಿಲ್ ಬಿ ರಿಪೀಟೆಡ್ ಅಗೇನ್ ಅಂಡ್ ಅಗೇನ್. ಅದು ಯೂಸರ್ ಅದೇ ಸೇಮ್ ಪ್ರೊಸೆಸ್ ಅನ್ನ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ. ಮಷೀನ್ ಆಟೋಮೆಟಿಕಲಿ ಇಟ್ ಡಸ್ ದಿ ಪ್ರೊಸೆಸ್ ರಿಪೀಟೆಡ್ಲಿ ಅಂಡ್ ಇಟ್ ವಿಲ್ ಗಿವ್ ಯು ಸಮ್ ರಿಸಲ್ಟ್. ಹಂಗಿದ್ರೆ ನೀವು ಅನ್ಕೋಬಹುದು, ರಿಪೀಟೆಡ್ಲಿ ಪ್ರೊಸೆಸ್ ಮಾಡೋದ್ರಿಂದ ಏನಾಗುತ್ತೆ? ಫಾರ್ ಎಕ್ಸಾಂಪಲ್, ಒಂದು ಬಿಲ್ಡಿಂಗ್ ಕಟ್ಟಬೇಕಾಗಿದೆ ಅಂತ ತಿಳ್ಕೊಳ್ಳಿ. ಅಲ್ಲಿ ಬ್ರಿಕ್ಸ್ ಜಾಯಿನ್ ಮಾಡ್ತಾ ಹೋಗ್ತಾರೆ, ಇಟ್ಟಂಗಿ ಇಡ್ತಾ ಒಂದೊಂದೇ ಇಟ್ಟಂಗಿ ಇಡ್ಕೋತ ಹೋಗೋದು ಈ ತರ. ದಿಸ್ ಈಸ್ ವಾಟ್ ರಿಪಿಟೇಟಿವ್ ಪ್ರೊಸೆಸ್. ಇದೇ ಪ್ರೊಸೆಸ್ ಅನ್ನ ರಿಪೀಟ್ ಮಾಡಿನೇ ಒಂದು ಮನೆ ಕಟ್ತಾರೆ, ಗೊತ್ತಾಯ್ತಾ? ಅದು ಈಸ್ ಒನ್ ಕೈಂಡ್ ಆಫ್ ಲೂಪಿಂಗ್ ಪ್ರೊಸೆಸ್. ಅದೇ ತರ ವಿ ಹ್ಯಾವ್ ಫ್ಯಾನ್ ಬರೀ ಒಂದೇ ಸಲ ತಿರುಗಿಬಿಟ್ರೆ ವಿಲ್ ನಾಟ್ ಗೆಟ್ ದ ಏರ್. ನನಗೆ ಕಂಟಿನ್ಯೂಸ್ ಆಗಿ ಗಾಳಿ ಬರಬೇಕು ಅಂದ್ರೆ ಫ್ಯಾನ್ ರಿಪಿಟೇಟಿವ್ಲಿ ತಿರುಗಬೇಕು. ದಿಸ್ ಈಸ್ ಆಲ್ಸೋ ಎ ಲೂಪ್. ಹಂಗಿದ್ರೆ ಸೇಮ್ ಪ್ರೊಸೆಸ್ ಅನ್ನ ರಿಪೀಟೆಡ್ಲಿ ಮಾಡೋದ್ರಿಂದ ಒಂದೇನಾದ್ರೂ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ದಟ್ಸ್ ವೈ ವಿ ಶುಡ್ ಗೋ ಫಾರ್ ಲೂಪ್ಸ್. ಲೂಪ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ದೇ ಮೇಕ್ ದ ಪ್ರೊಸೆಸ್ ಆಟೋಮೇಟೆಡ್. ಪ್ರೊಸೆಸ್ ಆಟೋಮೆಟಿಕಲಿ ವರ್ಕ್ ಆಗೋ ಹಾಗೆ ಮಾಡೋದು ಯಾವುದು? ಲೂಪ್. ಅದಕ್ಕೋಸ್ಕರ ವಿ ನೀಡ್ ಟು ಯೂಸ್ ದಿ ಲೂಪ್ಸ್. ಓಕೆ, ಅಂಡ್ ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಲೂಪ್ ಅಂತ ನಾನು ಇಲ್ಲಿ ಬರಿತೀನಿ. ಅಡ್ವಾಂಟೇಜಸ್ ಆಫ್ ಲೂಪ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ? ವಿಚ್ ರೆಡ್ಯೂಸಸ್ ದಿ ಲೆಂತ್ ಆಫ್ ಎ ಪ್ರೋಗ್ರಾಮ್. ಅಂದ್ರೆ
ಅದೇ ಸ್ಟೇಟ್ಮೆಂಟ್ ಅನ್ನ ರಿಪೀಟೆಡ್ಲಿ ಬರೆಯೋ ಬದಲು ಒಂದೇ ಸರಿ ಬರೋದು ನಾವು ಲೂಪ್ ಅಪ್ಲೈ ಮಾಡಿಬಿಟ್ರೆ ಡೆಫಿನೆಟ್ಲಿ ವಿಚ್ ವಿಲ್ ರೆಡ್ಯೂಸ್ ದಿ ಲೆಂತ್ ಆಫ್ ಎ ಪ್ರೋಗ್ರಾಮ್ ಅಂಡ್ ಇಟ್ ಈಸ್ ಯೂಸ್ಡ್ ಫಾರ್ ಆಟೋಮೇಷನ್ ಅಂತಾನೆ ಎಲ್ಲ ಪ್ರೊಸೆಸ್ ಕಂಟಿನ್ಯೂ ಆಗಬೇಕು, ಅದಕ್ಕೋಸ್ಕರ ವಿ ಆರ್ ಗೋಯಿಂಗ್ ಟು ಅಪ್ಲೈ ದ ಲೂಪ್. ದೆನ್ ಲೆಂತ್ ಆಫ್ ಎ ಪ್ರೋಗ್ರಾಮ್ ರೆಡ್ಯೂಸ್ ಆಗಿದೆ ಅಂದ್ರೆ ಅದರ ಅರ್ಥ ಏನು? ಇವನ್ ದ ಮೆಮರಿ ಸ್ಪೇಸ್ ಕೂಡ ಇಲ್ಲಿ ಲೆಸ್ ಕನ್ಸ್ಯೂಮ್ ಆಗುತ್ತೆ. ಅದಕ್ಕೆ ಏನಂತೀವಿ ನಾವು? ಕನ್ಸ್ಯೂಮ್ಸ್ ಲೆಸ್ ಮೆಮರಿ ಸ್ಪೇಸ್. ಯಾಕಂದ್ರೆ ಪ್ರೋಗ್ರಾಮ್ ಲೆಂತ್ ಕಡಿಮೆ ಇರೋದ್ರಿಂದ ಇವನ್ ಸ್ಪೇಸ್ ಕೂಡ ಕಡಿಮೆ ಬೇಕಾಗುತ್ತೆ. ಅಂಡ್ ರಿಪಿಟೇಟಿವ್ ಪ್ರೊಸೆಸ್, ಇಟ್ ವಿಲ್ ಅವಾಯ್ಡ್ ದಿ ರಿಪಿಟೇಟಿವ್ ಪ್ರೊಸೆಸ್, ಅಂದ್ರೆ ರೆಡ್ಯೂಸಸ್ ರೀರೈಟಿಂಗ್ ಅಥವಾ ಡುಪ್ಲಿಕೇಶನ್ ಇಲ್ಲಿ ಇರೋದಿಲ್ಲ. ಓನ್ಲಿ ವಿ ಆರ್ ರೈಟಿಂಗ್ ಒನ್ಸ್ and it will be executed automatically continuously. Okay, that's why we need loops. Okay, ಹಂಗಿದ್ರೆ ರಿಯಲ್ ಲೈಫಲ್ಲಿ ಏನು ಪ್ರಾಬ್ಲಮ್ ಇದೆಯೋ ಅದನ್ನ ನಾನು ಪ್ರೋಗ್ರಾಮ್ ಥ್ರೂ ಮಾಡಿಸ್ಬೇಕು, ಅದನ್ನ ಸೊಲ್ಯೂಷನ್ ಮಾಡಿಸ್ಬೇಕು ಅಂದರೆ ವಿ ನೀಡ್ ಲೂಪ್ಸ್. ರಿಯಲ್ ಲೈಫಲ್ಲಿ ಸೇಮ್ ಪ್ರೊಸೆಸನ್ನು ರಿಪೀಟೆಡ್ಲಿ ಮಾಡಿ ಒಂದು ಪ್ರೊಸೆಸ್ ಕಂಟಿನ್ಯೂ ಆಗ್ತಾ ಇರುತ್ತೆ, ಆವಾಗ ನಾವು ಲೂಪ್ಸ್ ಯೂಸ್ ಮಾಡಬೇಕಾಗುತ್ತೆ. ಅದನ್ನೇ ನಾನು ಪ್ರೋಗ್ರಾಮ್ಗೆ ಕನ್ವರ್ಟ್ ಮಾಡಬೇಕಂದ್ರೆ ವಿ ನೀಡ್ ಲೂಪ್ಸ್. ಹಂಗಿದ್ರೆ ಲೂಪಿಂಗ್ ಸ್ಟೇಟ್ಮೆಂಟ್ಗೆ ನಾವು ಇನ್ನೂ ಒಂದು ಹೆಸರಿಂದ ಕಾಲ್ ಮಾಡ್ತೀವಿ. ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಐಟರೇಟಿವ್ ಸ್ಟೇಟ್ಮೆಂಟ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಇಟರೇಟಿವ್ ಆರ್ ಐಟರೇಟಿವ್ ಸ್ಟೇಟ್ಮೆಂಟ್ಸ್ ಅಂತ ಕರೀತಾರೆ. ಓಕೆ, ಹಂಗಿದ್ರೆ ಒಂದು ಲೂಪ್ ವರ್ಕ್ ಆದ್ರೆ ಒಂದು ಇಟ್ರೇಷನ್, ಲೂಪ್ 2 ಸಲ ವರ್ಕ್ ಆದ್ರೆ ಸೆಕೆಂಡ್ ಇಟ್ರೇಷನ್, ಈ ತರ ನಾವು ಹೇಳ್ತಾ ಹೋಗ್ತೀವಿ. ಹಂಗಿದ್ರೆ ಹೌ ದ ಲೂಪ್ ವರ್ಕ್ಸ್? ಲೂಪ್ ವರ್ಕ್ ಆಗ್ಬೇಕಂದ್ರೆ ಏನ್ ಬೇಕು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಐ ವಿಲ್ ರೈಟ್ ಲೂಪಿಂಗ್ ಟೆಕ್ನಿಕ್ ಇನ್ಕ್ಲೂಡ್ಸ್ ಸಮ್ ಆಫ್ ದಿ ಸ್ಟೆಪ್ಸ್. ಲೂಪಿಂಗ್ ಟೆಕ್ನಿಕ್ ಇನ್ಕ್ಲೂಡ್ಸ್ ಏನೇನು ಸ್ಟೆಪ್ಸ್ ಅನ್ನ ನಾನು ಇಲ್ಲಿ ಯೂಸ್ ಮಾಡ್ಕೋಬೇಕು ಲೂಪ್ ಅಪ್ಲೈ ಮಾಡ್ಬೇಕಂದ್ರೆ ಅಂತ ನಾನು ಇಲ್ಲಿ ಬರೀತೀನಿ. ಫಸ್ಟ್ ಆಫ್ ಆಲ್ ಲೂಪ್ ಶುಡ್ ಸ್ಟಾರ್ಟ್. ಅದಕ್ಕೆ ನಾವೇನಂತೀವಿ? ಇನಿಷಿಯಲೈಸ್ ದ ಲೂಪ್. ಲೂಪ್ ಅನ್ನ ಇನಿಷಿಯಲೈಸ್ ಮಾಡಲೇಬೇಕು. ಇನಿಷಿಯಲೈಸ್ ಮಾಡಿಲ್ಲ ಅಂದ್ರೆ ಲೂಪ್ ವಿಲ್ ನಾಟ್ ಸ್ಟಾರ್ಟ್. ಓಕೆ, ದಟ್ಸ್ ವೈ ವಿ ನೀಡ್ ಟು ಸೆಟ್ ದಿ ಇನಿಷಿಯಲ್ ವ್ಯಾಲ್ಯೂ ಫಾರ್ ದಿ ಲೂಪ್. ದೆನ್ ಲೂಪ್ ಎಲ್ಲಿವರೆಗೂ ಕಂಟಿನ್ಯೂ ಆಗಬೇಕು ಅದಕ್ಕೆ ನಾವು ಕಂಡೀಷನ್ ಅಪ್ಲೈ ಮಾಡಲೇಬೇಕು. ಇಲ್ಲ ಅಂದ್ರೆ ಅದೇನಾಗುತ್ತೆ? ಇನ್ಫೈನೈಟ್ ಲೂಪ್ ಆಗಿ ಕನ್ವರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ವಾಟರ್ ಫಿಲ್ಲಿಂಗ್ ಎಕ್ಸಾಂಪಲ್ ತೋರಿಸಿದಿನಲ್ಲ, ವಾಟರ್ ಎಲ್ಲಿವರೆಗೂ ಫಿಲ್ ಆಗಬೇಕು? ಡ್ರಮ್ ತುಂಬೋವರೆಗೂ. ದಟ್ ಈಸ್ ದ ಕಂಡೀಷನ್. ಕಂಡೀಷನ್ ಅಪ್ಲೈ ಮಾಡಲಿಲ್ಲ ಅಂದ್ರೆ ಲೂಪ್ ವಿಲ್ ಕಂಟಿನ್ಯೂ ಅಂಡ್ ಲೂಪ್ ವಿಲ್ ಬಿಕಮ್ ಇನ್ಫೈನೈಟ್. ಹಂಗಂದ್ರೆ ಇನಿಷಿಯಲೈಸೇಷನ್ ಅಂದ್ರೆ ಏನು? which is used to set initial value for the loop to start. What is the condition? Condition is required. ಯಾವಾಗ ಲೂಪ್ ಎಕ್ಸಿಕ್ಯೂಟ್ ಆಗಬೇಕು ಅಂತ ಯು ಆರ್ ಗೋಯಿಂಗ್ ಟು ಸೆಟ್ ದ ಕಂಡೀಷನ್. ಯಾವಾಗ ಲೂಪ್ ಸ್ಟಾಪ್ ಆಗಬೇಕು ಅನ್ನೋದಕ್ಕೂ ಯು ಆರ್ ಸೆಟ್ಟಿಂಗ್ ದ ಕಂಡೀಷನ್. Why we need condition? To test whether to execute the loop or not. ಲೂಪ್ ಎಕ್ಸಿಕ್ಯೂಟ್ ಆಗಬೇಕೋ ಬೇಡವೋ ಅನ್ನೋದು ಡಿಸೈಡ್ ಮಾಡೋದು ಕಂಡೀಷನ್ ಮುಖಾಂತರನೇ. ಓಕೆ, ಅಂಡ್ ಲೂಪ್ ಶುಡ್ ಕಂಟಿನ್ಯೂ. ಅದಕ್ಕೆ ನಾವು ಏನ್ ಮಾಡಬೇಕು? ಅಪ್ಡೇಷನ್ ಮಾಡಬೇಕು. ಲೂಪ್ ಒಂದ್ಸಾರಿ ಮಾತ್ರ ಎಕ್ಸಿಕ್ಯೂಟ್ ಆಗಬಾರ್ದು, ರಿಪಿಟೇಟಿವ್ಲಿ ಎಕ್ಸಿಕ್ಯೂಟ್ ಆಗ್ಬೇಕಂದ್ರೆ ನಾವು ವ್ಯಾಲ್ಯೂ ಏನ್ ಸೆಟ್ ಮಾಡಿರ್ತೀವಿ ಅದನ್ನ ಅಪ್ಡೇಟ್ ಮಾಡಬೇಕು. ಅದಕ್ಕೆ ಏನಂತೀವಿ ನಾವು? ಪ್ರೋಗ್ರೆಸ್ ದ ಲೂಪ್. ಲೂಪ್ ಪ್ರೋಗ್ರೆಸ್ ಮಾಡಬೇಕಾಗುತ್ತೆ. ಲೂಪ್ ಶುಡ್ ನಾಟ್ ಎಕ್ಸಿಕ್ಯೂಟ್ ಓನ್ಲಿ ಒನ್ ಟೈಮ್. ಲೂಪ್ ಅಂದ್ರೆ ರಿಪಿಟೇಟಿವ್, ಇಟ್ ಶುಡ್ ರಿಪಿಟೇಟಿವ್ಲಿ ಎಕ್ಸಿಕ್ಯೂಟ್. ಅದಕ್ಕೋಸ್ಕರ ಅಪ್ಡೇಷನ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಅದಕ್ಕೆ ನಾವೇನಂತೀವಿ? ಟು ಪ್ರೋಗ್ರೆಸ್ ಥ್ರೂ ದ ಲೂಪ್ ವಿ ನೀಡ್ ಅಪ್ಡೇಷನ್. ಅಪ್ಡೇಷನ್ ಅಂದ್ರೆ ಏನು? ಇನ್ಕ್ರಿಮೆಂಟ್ ಮಾಡ್ಬೋದು ಅಥವಾ
ಡಿಕ್ರಿಮೆಂಟ್ ಮಾಡಬಹುದು. ಇನ್ಕ್ರಿಮೆಂಟ್ ಅಂದ್ರೆ ಏನು? ಮೂವಿಂಗ್ ದ ಲೂಪ್ ಫಾರ್ವರ್ಡ್. ಡಿಕ್ರಿಮೆಂಟ್ ಅಂದ್ರೆ ಏನು? ಮೂವಿಂಗ್ ದ ಲೂಪ್ ಬ್ಯಾಕ್ವರ್ಡ್. ಓಕೆ, ಇದಕ್ಕೆ ಸಿಂಪಲ್ ಆಗಿ ಎಕ್ಸಾಂಪಲ್ ತೋರಿಸ್ತೀನಿ. ದೇರ್ ಈಸ್ ಎ ಆಬ್ಜೆಕ್ಟ್ ಅಂತ ತಿಳ್ಕೊಳ್ಳಿ, ಆರ್ ಯು ಆರ್ ಪ್ಲೇಯಿಂಗ್ ಎ ಗೇಮ್. ಇದು ಒಂದು ಆಬ್ಜೆಕ್ಟ್ ಅಂತ ತಿಳ್ಕೊಳ್ಳಿ, ಗೇಮ್ ಅಲ್ಲಿರೋ ಆಬ್ಜೆಕ್ಟ್. ಗೇಮ್ ಅಲ್ಲಿ ಈ ಆಬ್ಜೆಕ್ಟ್ ಮೂವ್ ಆಗ್ಬೇಕಂದ್ರೆ ಇಟ್ ಈಸ್ ದಿ ಇನಿಷಿಯಲ್ ಪೊಸಿಷನ್ ಎಷ್ಟಿದೆ ಇದ್ರದ್ದು? 0 ಇದೆ ಅಂತ ತಿಳ್ಕೊಳ್ಳಿ. ಇದು ಮುಂದೆ ಹೋಗ್ಬೇಕಂದ್ರೆ 1. ವಾಟ್ ಯು ಆರ್ ಡೂಯಿಂಗ್? ಯು ಆರ್ ರಿಪೀಟೇಟಿಂಗ್ ದಿ ಮೂವ್ಮೆಂಟ್ ಪ್ರೊಸೆಸ್. ಈ ಆಬ್ಜೆಕ್ಟ್ ಅನ್ನ ಮೂವ್ ಮಾಡೋ ಕೆಲಸ ರಿಪೀಟ್ ಮಾಡ್ತಾ ಇದ್ದೀರಿ. ಇದು ಮೂವ್ ಆಗ್ಬೇಕಂದ್ರೆ ಇಟ್ ಶುಡ್ ಬಿ ದೇರ್ ಇನ್ ದ ಸ್ಟಾರ್ಟಿಂಗ್ ಪೊಸಿಷನ್. ಇದು ಮುಂದೆ ಹೋಗ್ಬೇಕಂದ್ರೆ ಇನ್ಕ್ರಿಮೆಂಟ್ ಮಾಡಬೇಕು. ಇನ್ಕ್ರಿಮೆಂಟ್ ಆಪರೇಟರ್ ಯಾವುದು? ಪ್ಲಸ್ ಪ್ಲಸ್ ಯೂಸ್ ಮಾಡ್ತೀವಿ. ಇವಾಗ ಆಬ್ಜೆಕ್ಟ್ ಇಲ್ಲಿ ಬಂತು. ಓಕೆ, ನೆಕ್ಸ್ಟ್ ಇದು ಮತ್ತೆ ಮೂವ್ ಆಗ್ಬೇಕಂದ್ರೆ ಪ್ಲಸ್ ಪ್ಲಸ್ 2 ಆಯ್ತು, ಇಟ್ ಕಮ್ಸ್ ಹಿಯರ್. ನೆಕ್ಸ್ಟ್ ಇದು ಮತ್ತೆ ಮೂವ್ ಆಗಬೇಕು, ಪ್ಲಸ್ ಪ್ಲಸ್. ದಿಸ್ ಇಸ್ ವಾಟ್? ರಿಪಿಟೇಟಿವ್ ಪ್ರೊಸೆಸ್, ಮೂವಿಂಗ್ ದಿ ಆಬ್ಜೆಕ್ಟ್ ರಿಪಿಟೇಟಿವ್ಲಿ, ಅಂಡ್ ಇಟ್ ಹ್ಯಾಸ್ ಎ ಇನಿಷಿಯಲ್ ವ್ಯಾಲ್ಯೂ, ಇಟ್ ಹ್ಯಾಸ್ ಎ ಕಂಡೀಷನ್. ಎಲ್ಲಿವರೆಗೂ ಮೂವ್ ಆಗ್ಬೇಕಿದು? ಫಾರ್ ಎಕ್ಸಾಂಪಲ್, ದೇರ್ ಇಸ್ ಎ ವಾಲ್. ಇಲ್ಲಿ ಒಂದು ವಾಲ್ ಇದೆ ಅಂತ ತಿಳ್ಕೊಳ್ಳಿ. ಇಲ್ಲಿವರೆಗೂ ದಿಸ್ ಆಬ್ಜೆಕ್ಟ್ ಶುಡ್ ರನ್. ಓಕೆ, ದಟ್ ಈಸ್ ದ ಕಂಡೀಷನ್ ಯು ಆರ್ ಅಪ್ಲೈಯಿಂಗ್. ಅಲ್ಲಿವರೆಗೂ ನೀವು ಮೂವ್ ಮಾಡ್ಬೋದು. ಇಫ್ ಯು ಜಸ್ಟ್ ಪ್ರೆಸ್ ದಟ್ ಬಟನ್ ಇಟ್ ವಿಲ್ ಆಟೋಮೆಟಿಕಲಿ ಮೂವ್. ಅದರ ಅರ್ಥ ಏನು? ದೇ ಹ್ಯಾವ್ ಅಪ್ಲೈಡ್ ದಿ ಲೂಪಿಂಗ್ ಮೆಕ್ಯಾನಿಸಮ್ ಅಂತ ನಾವು ತಿಳ್ಕೋಬೇಕು. ಫಾರ್ ಎಕ್ಸಾಂಪಲ್, ನೀವು 100 ಪೇಜ್ ಪ್ರಿಂಟ್ ಕೊಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. 100 ಪೇಜ್ ಪ್ರಿಂಟ್ ತಕ್ಕೊಳ್ಳೋವರೆಗೂ ಆ ಪ್ರಿಂಟರ್ ಮುಂದೆನೆ ಕೂತ್ಕೋಬೇಕಂತ ಏನಿಲ್ಲ. ಒಂದ್ಸರಿ ಯು ಜಸ್ಟ್ ಸ್ಟಾರ್ಟ್ ಅಂದ್ರೆ ಇನಿಷಿಯಲ್ ವ್ಯಾಲ್ಯೂ. ಎಲ್ಲಿವರೆಗೂ ಪ್ರಿಂಟ್ ಕೊಡಬೇಕು? 1ರಿಂದ 100 ಪೇಜ್ ವರೆಗೂ ಪ್ರಿಂಟ್ ಬೇಕು. ಒಮ್ಮೆ ಪ್ರಿಂಟ್ ಬರೋದಿಲ್ಲ, 1 by 1. 1 by 1 ಮೀನ್ಸ್ ಅಪ್ಡೇಷನ್. ಒಂದಾದ್ಮೇಲೆ ನೆಕ್ಸ್ಟ್ ಪೇಪರ್ 1, 2, 3, 4, 5. ದಿಸ್ ಇಸ್ ವಾಟ್? ಪ್ರೋಗ್ರೆಸ್ ಥ್ರೂ ದ ಲೂಪ್. ಇದಕ್ಕೆ ಏನಂತೀವಿ ನಾವು? ಲೂಪಿಂಗ್ ಅಂತ ಕರಿತೀವಿ. ಓಕೆ, ಗಾಟ್ ಇಟ್? ಸಮ್ ಐಡಿಯಾ ಅಬೌಟ್ ಲೂಪ್ ಗೊತ್ತಾಯ್ತಲ್ಲ? ನಾವು ರಿಯಲ್ ಲೈಫಲ್ಲಿ ಏನು ಪ್ರಾಬ್ಲಮ್ ಇದೆನೋ ಅದನ್ನ ಪ್ರೋಗ್ರಾಮಿಂಗ್ ಥ್ರೂ ಸಾಲ್ವ್ ಮಾಡ್ಬೇಕಂದ್ರೆ ಲೂಪ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್, ಅಂಡ್ ಆಟೋಮೇಷನ್ಗೋಸ್ಕರ ಇದನ್ನ ಯೂಸ್ ಮಾಡ್ಕೋತೀವಿ. ಓಕೆ, ಗಾಟ್ ಇಟ್? ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕಮೆಂಟ್. ಸಮ್ ಆಫ್ ದಿ ಲೂಪಿಂಗ್ ಸ್ಟೇಟ್ಮೆಂಟ್ಸ್, ಅವುಗಳನ್ನ 1 by 1 ನಾವು ನೆಕ್ಸ್ಟ್ ವಿಡಿಯೋನಲ್ಲಿ ಸ್ಟಡಿ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.